ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಾಕ್ ಪರ ಪಾಪಿಗಳ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸತ್ಯ ದರ್ಶನವಾಗಿದೆ. FSL ವರದಿಯಲ್ಲಿ ಸತ್ಯ ಬಯಲಾಗಿದ್ದು 3 ಆರೋಪಿಗಳಿಗೆ ಕೋಳ ಬಿದ್ದಿದೆ. ನಾಸೀರ್ ಹಿಂಬಾಲಕರು ಅಂಧರಾಗಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಘೋಷಣೆ ಕೂಗೇ ಇಲ್ಲ, ಅದು ಫೇಕು, ನನಗೆ ಕೇಳಿಸಿಲ್ಲ, ವರದಿ ಬರಲಿ, ಹೀಗೆ ತರಹೇವಾರಿ ಕಮೆಂಟ್ ಮಾಡಿ ಕ್ಲೀನ್ ಚಿಟ್ಗೆ ಯತ್ನಿಸಿದ ಆಡಳಿತದ ಬ್ರಹ್ಮಜ್ಞಾನಿಗಳ ಮುಖಕ್ಕೆ ಮಸಿ ಬಿದ್ದಿದೆ. ರೊಕ್ಕ ಕೊಟ್ರೆ ವರದಿ ಕೊಡ್ತಾರೆ ಎಂದಿದ್ದ ಸಚಿವ ಖರ್ಗೆ ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದು 3 ದಿನ ಕಳೆದರೂ ಕೂಡ ಶಂಕಿತ ಉಗ್ರ ಮಾತ್ರ ಪತ್ತೆಯಾಗಿಲ್ಲ. ಯಾರಿಗೂ ಅನುಮಾನವೇ ಬಾರದಂತೆ ಬಾಂಬರ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಆತನ ಚಲನವಲನ CCTVಯಲ್ಲಿ ಸೆರೆಯಾಗಿದೆ. ಪ್ರಕರಣದಲ್ಲಿ NIA FIR ದಾಖಲಿಸಿದ್ದು ಅಧಿಕೃತವಾಗಿ ತನಿಖೆಗೆ ಎಂಟ್ರಿ ಆಗಿದೆ. ಇದು CM ಸವಾಲು. 5 ಪೈಸೆ ಲಂಚ ಪಡೆದಿದ್ದು ಹೇಳಿದ್ರೆ ನಿವೃತ್ತಿಯಾಗ್ತೇನೆ. ಹೀಗೆ ಏಕಾಏಕಿ ಸಿದ್ದು ಬಾಯಿಂದ ಬಂದ ಈ ಮಾತು ಅಲ್ಲಿದ್ದವರನ್ನ ದಂಗುಬಡಿಸಿತು. ಗುತ್ತಿಗೆದಾರರ ಬಾಕಿ ಮೊತ್ತ ಹಂತ ಹಂತವಾಗಿ ಪಾವತಿ ಬಗ್ಗೆ ಹೇಳಿದ CM ಸಭೆಗೆ ಬಂದ DKಶಿಗೆ ಸ್ವಾಗತಿಸಿದ್ದು ವಿಶೇಷ. ರಾಜ್ಯದಲ್ಲಿ ದ್ವಿತೀಯ PUC ಪರೀಕ್ಷೆ ನಡೀತಾ ಇದೆ. ಮಂಗಳೂರಲ್ಲಿ ಪರೀಕ್ಷೆಯ ನಡುವೆ ಹುಚ್ಚು ಪ್ರೇಮಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಪರೀಕ್ಷೆಗಾಗಿ ಓದ್ತಾ ಇದ್ದ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿದ್ದಾನೆ. ಯುವಕನ ಕೃತ್ಯದಿಂದ 3 ವಿದ್ಯಾರ್ಥಿನಿಯರು ಆಸ್ಪತ್ರೆ ಸೇರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.